ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು. ವಿದುರರು ತಮ್ಮ ವಿದುರ ನೀತಿಯಲ್ಲಿ ಕೆಲವೊಂದು ಜನರ ಸ್ನೇಹವನ್ನು ತಪ್ಪಿಯೂ ಮಾಡಬಾರದು ಎಂದು ಹೇಳಿದ್ದಾರೆ. ವಿದುರರ ಪ್ರಕಾರ ನಾವು ಈ 5 ಜನರ ಸ್ನೇಹವನ್ನು ಮಾಡಿದರೆ ಜೀವನ ಪರ್ಯಂತ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ವಿದುರರ ನೀತಿಯ ಪ್ರಕಾರ ನಾವು ಯಾವ 5 ಜನರ ಸ್ನೇಹವನ್ನು ಮಾಡಬಾರದೆಂದು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ. ಮಹಾಭಾರತದಲ್ಲಿನ ಮಹಾನ್ ಪುರುಷರಲ್ಲಿ ವಿದುರ ಒಬ್ಬರಾಗಿದ್ದರು. ಅವರು ಮಹಾನ್ ಪುರುಷರು ಮಾತ್ರವಲ್ಲ, ಜ್ಞಾನಿಗಳೂ ಆಗಿದ್ದರು. ಈ ಕಾರಣಕ್ಕಾಗಿ ಇಂದಿಗೂ ಅವರ ತತ್ವಗಳನ್ನು ಬೋಧನೆಗಳನ್ನು ಜನರು ಪಾಲಿಸುತ್ತಿದ್ದಾರೆ. ಉತ್ತಮ ಜೀವನ ನಿರ್ವಹಣೆಗೆ ವಿದುರರ ನೀತಿಯ ತುಂಬಾ ಮುಖ್ಯವಾಗಿದೆ. ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂತೆ ಇದು ಜನರನ್ನು ಪ್ರೇರೇಪಿಸುತ್ತದೆ. ಮಹಾತ್ಮ ವಿದುರರು ತಮ್ಮ ನೀತಿಯಲ್ಲಿ ಕೆಲವೊಂದು ಜನರ ಸ್ನೇಹವನ್ನು ಮಾಡಬಾರದು ಎಂದು ಹೇಳಿದ್ದಾರೆ. ಇಂತಹ ಜನರ ಸ್ನೇಹವನ್ನು ಮಾಡುವುದರಿಂದ ಜೀವನದ ಉದ್ದಕ್ಕೂ ಸಮಸ್ಯೆಗಳು ನಮಗೆ ತಪ್ಪಿದ್ದಲ್ಲ. ಹಾಗಾದರೆ ಮೊದಲನೇ ವ್ಯಕ್ತಿ ಯಾರೆಂದರೆ ಕೋಪಿಷ್ಠರೊಂದಿಗೆ. ಮಹಾತ್ಮ ವಿದುರರು ತಮ್ಮ ವಿದುರ ನೀತಿಯಲ್ಲಿ ನಾವು ಎಂದಿಗೂ ಅತಿಯಾದ ಕೋಪವನ್ನು ಹೊಂದಿರುವವರೊಂದಿಗೆ ಸ್ನೇಹವನ್ನು ಬೆಳೆಸಬಾರದು. ಪ್ರತಿಯೊಂದು ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೋಪ ಮಾಡಿಕೊಳ್ಳುವವರೊಂದಿಗೆ ಸ್ನೇಹವನ್ನು ಮಾಡುವುದರಿಂದ ಜೀವನದಲ್ಲಿ ಸಮಸ್ಯೆಗಳೇ ಹೆಚ್ಚಾಗಬಹುದು. ನೀವು ಕೋಪಿಷ್ಠರ ಸ್ನೇಹವನ್ನು ಮಾಡುವುದರಿಂದ ನೀವು ಕೂಡ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಬಹುದು. ಹಾಗೆ ಎರಡನೆಯ ವ್ಯಕ್ತಿ ಯಾರೆಂದರೆ ಮಂಡು ಧೈರ್ಯ ಇರುವವರೊಂದಿಗೆ. ಈ ಧೈರ್ಯಶಾಲಿಯೊಂದಿಗೆ ಸ್ನೇಹವನ್ನು ಮಾಡುವುದು ಒಳ್ಳೆಯದು, ಆದರೆ ಅತಿಯಾದ ಧೈರ್ಯವಂತ ಅಥವಾ ಮಂಡು ಧೈರ್ಯ ಹೊಂದಿರುವವರೊಂದಿಗೆ ನಾವು ಸ್ನೇಹವನ್ನು ಮಾಡುವುದು ಒಳ್ಳೆಯದಲ್ಲ. ಮಂಡು ಧೈರ್ಯ ಹೊಂದಿರುವವರೊಂದಿಗೆ ಸ್ನೇಹ ಬೆಳೆಸುವುದರಿಂದ ತಪ್ಪು ಹೆಜ್ಜೆ ಇಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇದರೊಂದಿಗೆ ಇರುವ ವ್ಯಕ್ತಿಯನ್ನು ಕೂಡ ಅವರು ಮಂಡು ಧೈರ್ಯ ಸಮಸ್ಯೆಗೆ ಸಿಲುಕಿಸುತ್ತದೆ. ಹಾಗೆ ಮೂರನೇ ವ್ಯಕ್ತಿ ಯಾರೆಂದರೆ ದುರಹಂಕಾರಿಯೊಂದಿಗೆ. ವಿದುರರ ಪ್ರಕಾರ ನಾವು ದುರಹಂಕಾರಿ ಜನರೊಂದಿಗೆ ಸ್ನೇಹವನ್ನು ಮಾಡಬಾರದು. ವಿದುರರು ಹೇಳುವ ಪ್ರಕಾರ ನಾವು ದುರಹಂಕಾರಿಯೊಂದಿಗೆ ಸ್ನೇಹವನ್ನು ಮಾಡುವುದರಿಂದ ಅವರು ನಮ್ಮ ಗೌರವವನ್ನು ಹಾಳು ಮಾಡಬಹುದು. ಇಂತಹವರು ತಮ್ಮ ದುರಹಂಕಾರದಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನವನ್ನು ಹಾಳು ಮಾಡಬಹುದು. ದುರಹಂಕಾರಿಗಳನ್ನು ನಿಮ್ಮಿಂದ ದೂರವಿಡಿ ಅಥವಾ ನೀವೇ ಅವರಿಂದ ಆದಷ್ಟು ದೂರ ಇರಿ. ಹಾಗೆ ನಾಲ್ಕನೇ ವ್ಯಕ್ತಿ ಯಾರೆಂದರೆ ಮೂರ್ಖರೊಂದಿಗೆ. ನಾವು ಆದಷ್ಟು ಮೂರ್ಖರಿಂದ ದೂರ ಉಳಿಯಬೇಕು. ವಿದುರರ ಪ್ರಕಾರ ಮೂರ್ಖ ವ್ಯಕ್ತಿ ತಾನು ಮಾಡುತ್ತಿರುವ ಕೆಲಸ ಒಳ್ಳೆಯದೇ ಅಥವಾ ಕೆಟ್ಟದ್ದೇ ಎಂಬುದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮೂರ್ಖ ವ್ಯಕ್ತಿಗೆ ಧರ್ಮ ಮತ್ತು ಅಧರ್ಮದ ಬಗ್ಗೆ ಜ್ಞಾನ ಇರುವುದಿಲ್ಲ. ಅಂತಹ ಜನರು ಯೋಚಿಸದೆ ಯಾವುದೇ ಕೆಲಸವನ್ನು ಬೇಕಾದರೂ ಮಾಡಲು ಮುಂದಾಗುತ್ತಾನೆ. ಇಂಥವರೊಂದಿಗೆ ಇರುವ ಜನರು ಯಾವಾಗಲೂ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಹಾಗೆ ಐದನೇ ವ್ಯಕ್ತಿ ಯಾರೆಂದರೆ ನಾಸ್ತಿಕ. ಯಾವ ವ್ಯಕ್ತಿ ಧರ್ಮವನ್ನು ನಂಬುತ್ತಾನೋ ಅವನು ಧರ್ಮ ಮಾರ್ಗದಲ್ಲಿ ನಡೆಯುತ್ತಾನೆ ಎಂದು ವಿದುರ ನಂಬುತ್ತಾರೋ, ಯಾವ ವ್ಯಕ್ತಿ ದೇವರನ್ನು ನಂಬುವುದಿಲ್ಲವೋ ಅಂಥವರಿಗೆ ಯಾವುದರ ಮೇಲೆ ನಂಬಿಕೆ ಇರುವುದಿಲ್ಲ. ಯಾವ ವ್ಯಕ್ತಿ ದೇವರನ್ನು ನಂಬುತ್ತಾನೋ ಅವನಿಗೆ ತಾನು ಮಾಡುತ್ತಿರುವ ಕೆಲಸ ಸರಿಯೋ ಅಥವಾ ತಪ್ಪೇ ಎಂಬುದು ಅರಿವಿಗೆ ಬರುತ್ತದೆ. ಇಂಥವರ ಸ್ನೇಹವನ್ನು ಮಾಡಬಾರದು. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು.